ಇವತ್ತೇನೇನು ಮಾಡಿದ್ರವ ಅಡಿಗೆ? ಇವತ್ತು ಸ್ಪೆಷಲ್ ಅಂದ್ರೆ 2 ದಿನ ಹಬ್ಬದಾಗ ಸಿಹಿ ಆಗಿತ್ತಲ್ರಿ, ಹಂಗಾಗಿ ಬೇರೆ ಏನಾರ ವೆರೈಟಿ ಮಾಡಮ್ಮ ಇವತ್ತು ಅಂದಿದ್ರು. ಚಪಾತಿ, ಕಾಜು ಕುರ್ಮಾ, ದಾಲ್ ಫ್ರೈ, ಏನಂತಾರ ಜೀರಾ ರೈಸು ಮಾಡಿದ್ದೆ ರೀ. ನಿನಗೆ ವೆರೈಟಿ ಬರ್ತದವ ಮಾಡ್ತೀವಿ, ನಮ್ಮ ಅಂತರಿಗೆ ಎಲ್ಲಿ ಬರ್ತದ ಅಂತವೆಲ್ಲ? ಅಯ್ಯೋ ಯಾಕೆ ಬರಂಗ, ನಾನು ಮೊದಲಿಂದ ಕಲ್ತು ಬಂದಿರ್ತೀವೇನು? ರಗಡ್ ತೋರಿಸ್ತಾರಲ್ಲ ಇವು ಯೂಟ್ಯೂಬ್ನಾಗ, ಒಂದೇನ್ರ ಹೊಡೆದ್ರೆ ಸಾಕು ಎಲ್ಲ ಐಟಮ್ಸ್ ಬರ್ತಾವೆ. ನೋಡ್ಬೇಕು ಮಾಡ್ಬೇಕವ. ಯೂಟ್ಯೂಬ್ನಾಗ ನೋಡ್ಲಿಕ್ಕೆ ದೊಡ್ಡ ಮೊಬೈಲ್ ಬೇಕಲ್ಲ, ನನ್ನ ಹತ್ರ ಇಲ್ಲಿ ದೊಡ್ಡ ಮೊಬೈಲೇ ಇಲ್ಲ. ಅಂದಂಗೆ ಯಾಕ ನೀನು ಮೊಬೈಲ್ ತಗೊಳಕ್ಕೆ ಸಣ್ಣದ ಯೂಸ್ ಮಾಡ್ತೀಯಲ್ಲ? ನಿಮ್ಮ ಮನೆಯವ್ರಿಗೆ ಹೇಳಿ ತಗೋಬೇಕಿಲ್ಲ ಒಂದು? ಅಯ್ಯಯ್ಯ ಅವ್ರೆಲ್ಲಿ ಕೊಡಿಸ್ತಾರೆ ಯವ್ವ, ನಾನು ರಗೂಡ್ ಕೇಳೀನಿ, ಒಟ್ಟ ಕೊಡ್ಸಂಗಿಲ್ಲ ಅವರು. ಸಣ್ಣದಲ್ಲ ಮೊಬೈಲ್ ಸಾಕು ನಿನಗೆ, ನೀನು ಉಪಯೋಗಿಸಕ್ಕೆ ಬರ್ತದ ಅನ್ನೋದು ಅಂತೇಳಿ ಕವಕ್ಕನ ಮಾಡಿಬಿಡ್ತಾರೆ. ನನಗೂ ಅದನ್ನು ಯೂಸ್ ಮಾಡೋಕೆ ಬರಂಗಿಲ್ಲವ, ಅದಕ್ಕೆ ಒತ್ತಾಯ ಮಾಡಿ ಕೇಳಿಲ್ಲ ನಾನು. ಇಲ್ಲಾಂದ್ರೆ ನಾ ಏನು ಬಿಡೋಕ್ಕೆಲ್ಲ ಬಿಡು. ಬೇಕಂದ್ರೆ ಬೇಕಂತ ತಗೋತಿದ್ದೆ, ಅದನ್ನು ಉಪಯೋಗಿಸೋಕೊಂದು ಬರಂಗಿಲ್ಲ ನನಗೆ. ಅಯ್ಯಯ್ಯ ಅದ್ರಾಗ ಏನು ದೊಡ್ಡದಿರ್ತದ? ಎಂತಿಂತ ಮುದುಕರು ಸಹಿತ ಉಪಯೋಗಿಸ್ತಾರೆ ಈಗ ಮೊಬೈಲ್ನ. ಒಳ್ಳೆಯಾಗಿದ್ದವ್ರು ಏನು ಗೊತ್ತಿಲ್ಲಾರ್ದವರು ನಿನಗೆ ಉಪಯೋಗಿಸಕ್ಕೆ ಬರಂಗಿಲ್ಲನು? ಮಕ್ಳು ಇರ್ತಾರಲ್ಲ, ಮಕ್ಳ ಬಲ್ಲಿ 1-2 ಸಲ ಕೇಳೋದವ, ತಾನೇ ಬರ್ತದ ಅದು. ತಗೋ ಹಂಗೆ ಮಾಡ್ಬೇಡ, ಅಂದ್ರೆ ನೀನು ವೆರೈಟಿ ಅಡುಗೆ ಮಾಡಿ ಕೊಡಕಂತ ಮಕ್ಕಳಿಗೆ. ಹೌದಲ್ಲ, ಈ ಸಲ ನಾನು ಕೇಳ್ತೀನಿ, ಬಿಡಂಗಿಲ್ಲ. ಮತ್ತೆ ಮಾಡಿ ಹೆಂಗಾರ ಮಾಡಿ ಕೊಡ್ರಿ, ನನಗೆ ಮೊಬೈಲ್ ಕೊಡಿಸ್ರಿ, ನನಗೆ ಗೊತ್ತಿಲ್ಲ ಅಂತೇಳಿ ಹಠ ಹಿಡಿದ್ರೆ ಕೊಡಿಸ್ತಾರೆ. ಮತ್ತೆ ಆಕಿನ ಮಾತು ಕೇಳಿ ನೀ ಹಠ ಹಿಡಿದು ಗಂಡ ಅಂತ ಜಗಾಡ್ಕೊತ ಕೂತೀರಿ ಅಂತೀರಿ, ಮತ್ತೆ ಏನು ಮಾಡ್ತೀವಿ? ತಗೋ ಮೊಬೈಲ್ ತೊಗೊಂಡು ಸುಮ್ಮ. ಹಂಗಂದ್ರೆ ಹೆಂಗ್ರಿ ಮಾಮಿ, ಎಲ್ಲರ ಬಲ್ಲಿ ಅದ ರೀ ದೊಡ್ಡ ಮೊಬೈಲು, ನನ್ನ ಬಲ್ಲಿ ಅಷ್ಟೇ ಇಲ್ಲ. ಎಲ್ಲರ ಫಂಕ್ಷನ್ಗೆ ಅದು ಹೋಗಿರ್ತೀವಲ್ರಿ, ಅಸಹ್ಯ ಆಗ್ಬಿಡ್ತದೆ ರೀ ನನಗೆ. ನಾ ಸಣ್ಣದು ಹಿಡ್ಕೊಂಡು ತಿರ್ಗಾಡ್ಬೇಕು, ಎಲ್ಲರೂ ಕೇಳ್ದೆ ಅಯ್ಯೋ ಇನ್ನೂ ದೊಡ್ಡ ಮೊಬೈಲ್ ತೊಗೊಂಡಿಲ್ಲ ಅಂತೇಳಿ. ಅವಾಗೆಲ್ಲ ನನಗೇನು ಗೊತ್ತೇ ಇಲ್ಲ ಅನ್ನೋರು ಗೊತ್ತೇ, ಅಸಹ್ಯ ಆಗ್ಬಿಡ್ತದೆ ರೀ ನನಗೆ. ಅದಕ್ಕೆ ಈ ಸಲ ತಗೋತೀನಿ ನೋಡ್ರಿ ಮಾಮಿ ನಾನು. ಅಯ್ಯೋ ಈಕೇನು ದೊಡ್ಡ ಮೊಬೈಲ್ ತೇರಂಗಿಂತಲ? ಅಲ್ಲ ಮನೆ ಪರಿಸ್ಥಿತಿ ಹೆಂಗಿರ್ತದ ಏನು ಗಂಡಂದು ನೋಡಿ ವಿಚಾರ ಮಾಡಬೇಕು. ನೀನು ಸುಮ್ ಕೊಡಂಗಿಲ್ಲ ನೋಡು ವೀಣಾ, ಏನಾರ ಒಂದು ಹೇಳೇ ಬಿಡ್ತಿದ್ದೆ ಒಟ್ಟಾಕಿ ತಲೆ ಕೆಡ್ಸಾಕ. ನಾ ಏನಂದೇನು ರೀ ಮಾಮಿ? ಅಲ್ಲ ಈಗ ಎಲ್ಲರ ಬಳಿ ಮೊಬೈಲ್ ಇರ್ತಾವಲ್ಲ, ನಾ ಯೂಟ್ಯೂಬ್ ನೋಡಿ ಮಾಡೀನಿ ಅಂದಗನೆ ಮತ್ತೆ ಹೆಂಗೆ ಅಂದ್ಲಿಲ್ಲ? ಅದಕ್ಕೆ ನೀನು ನೋಡಿ ಮಾಡಕಂತವ ಮೊಬೈಲ್ ತಗೋ ಅಂತಂದೆ, ಅದ್ರಾಗ ಏನದ? ಅಲ್ಲ ನಿನ್ನ ಹುಚ್ಚಿ, ನೀ ಹಿಂಗೆ ತಲೆ ತುಂಬಿ ಕಳಿಸಿದೆ ಅಂದ್ರೆ ಆಕೆ ಬಿಡ್ತಾ ಅಂದೇನು? ಗಂಡಗೆ ಹೋಗಿ ಕೊಡ್ಸಂದು ಇರ್ತಾಳೆ. ಕೊಡ್ಸಲ್ರಿ ಕೇಳ್ರಿ ಮಾಮಿ, ಮತ್ತೆ ಅವ್ರಿಗೇನು ಕಡಿಮೆ ಆಗ್ಯದ? ಹೌದು ಬಿಡ್ರಿ ಮಾಮಿ, ಕೊಡ್ಸಲ್ರಕ್ರಿ. ತಾವು ಎಲ್ಲದಕ್ಕೂ ಖರ್ಚು ಮಾಡ್ತಾರೆ ಮಾಮಿ, ನಾ ಏನ್ರಿ ಕೇಳೋಣೇ ರೊಕ್ಕಿಲ್ಲ ಅಂತಾರೆ ಅವರು. ತೊಗೊಳಕಂತ್ರಿ ಇನ್ನೊಂದು ಸ್ವಲ್ಪ ದಿನ ಹೋಗಲಾಕ, ಮತ್ತೆ ಇಲ್ಲಿಂದ ಹೋಗೋಣ, ನನ್ನ ಮೊಬೈಲ್ ಬೇಕಂದ್ರೆ ಅಂದ್ರೆ ಇನ್ನೊಂದ್ಸಲ ನಿಮ್ಮ ಮನೆಯವ್ರು ಕಟ್ಟಿಗೆ ಸಹಿತ ಕೂಡಿಸ್ಕೊಡಂಗಿಲ್ಲ ನೋಡ್ರಿ, ಹಚ್ಚಿ ಕಳಿಸ್ಯಾರನು ಅಂತೇಳಿ. ಈಗೇನು ಅನ್ನಕ್ಕೆ ಹೋಗ್ಬೇಡ್ರಿ ಮತ್ತೆ. ಇಲ್ಲ ನಾ ಈಗ ಯಾಕನ್ಲಿ, ಟೈಮ್ ಬಂದಾಗ ಅಂತೀನಿ ನಾ ಎಲ್ಲ. ನೀವೇನು ಮಾಡಿದ್ರಿ ಇವತ್ತು ಅಡುಗೆ ಅಂದಂಗೆ? ನಾನು ಬಕ್ರಿ ಹೆಸರು ಕಾಳು ಪಲ್ಯ, ಉಳ್ಳಾಗಡ್ಡಿ ಚಟ್ನಿ ಕಲಿಸಿದ್ದೆ, ಅನ್ನ ಸಾರು. ಮತ್ತೆ ನೀ ಮಾಡಿದ ಅಡುಗೆನೇ ಚಲೋವ, ನಮ್ಗೆ ಅದು ಕೈನ ಕಾಜು ಕುರ್ಮಾ ಹೋಗ್ಲಿ ನಮ್ಗೆ. ಬಕ್ರಿ ಹೆಸರು ಕಾಳು ಪಲ್ಯ, ಉಳ್ಳಾಗಡ್ಡಿ ಚಟ್ನಿ, ಮೆಕ್ಕಿಕಾಯಿ ಚಟ್ನಿ ಇಂಥ ತಿಂದ್ರೆ ಎಷ್ಟು ಹಿಟ್ ಆಗ್ತದೆ ಗೊತ್ತೇನು? ಅವೆಲ್ಲ ಏನು ಹಚ್ಚಿರಿ ಯೂಟ್ಯೂಬ್ ನೋಡಿ ಮಾಡ್ತಾಳಂತ ಈಕೆ ಅದ ನೋಡಿ ಕಲಿತು ಮೊಬೈಲ್ ತೊಗೋತಾಳಂತ. ಇಂಥವು ನಿನಗೇನು ಬರ್ತದ? ಅಡುಗೆನೇ ಮಾಡ ಮನಾರ್ ಚಂದ ಇರ್ತಾವೆ. ಅಡುಗೆ ಒಂದೇ ಅಲ್ರಿ ಮಾಮಿ, ಮೊಬೈಲಿಂದ ಎಷ್ಟೆಲ್ಲ ನೋಡ್ಬೋದು ಗೊತ್ತೇನ್ರಿ? ಏನಾರ ನಾವು ಅದು ನೋಡಿವಿ ಇದು ನೋಡಿ ಮೊಬೈಲ್ನಾಗ ಅಂತಾರಲ್ರಿ, ನಾ ಏನು ನೋಡಿರಂಗೆ ಇಲ್ರಿ, ಯಾಕಂದ್ರೆ ನನ್ನ ಬಳಿ ಮೊಬೈಲ್ ಇರಂಗಿಲ್ಲಲ್ರಿ. ನೋಡಿ ಏನು ಮಾಡ್ತೀವಿ ಬಿಡಯ್ಯವ, ನಿಮ್ಮ ಮನೆಯವ್ರ ಮೊಬೈಲ್ ಇರ್ತದಿಲ್ಲ, ಅದನ್ನೇ ಒಂದು ತಾಸು ನೋಡಲ್ಲ ದಿನ. ಮನ್ಯಾಗ ನೋಡ್ತೀನಿ ಬಿಡ್ರಿ, ನಾನು ಎಲ್ಲಾರ ಹೋಗಿರ್ತೀನಲ್ರಿ ಮಾಮಿ, ಮುದ್ದಾಮ್ ನಾನು ಇದ್ರಿ ದೊಡ್ಡ ಮೊಬೈಲ್ ತೊಗೊಂಡು ಹಿಡ್ಕೊಂಡು ಕೂತಿರ್ತಾರಲ್ರಿ, ಇದನ್ನ ಮನೆ ಕಳ್ಸಿದ್ಲಲ್ಲ, ನೀನು ವಾಟ್ಸಪ್ಪಿಗೆ ಕಳ್ಸಿದ್ನಲ್ಲ ನೋಡಿ, ಅದು ಮಾಡಿ ಇದು ಮಾಡಿ ಅಂತಾರಿ. ನನಗೆ ನೀ ನೋಡಿಲ್ಲನು ಅಂತ ಕೇಳ್ಬಿಡ್ತಾರೆ. ಅವಾಗ ಎಷ್ಟು ಅಸಹ್ಯ ಆಗ್ತದೆ ಹೇಳ್ರಿ. ಏನೇ ಕೊಡಿ, ಅವ್ರಂತಾರ ಇವ್ರಂತಾರ ಏನು ಹಿಡಿತಿದಿ ನೀನು? ಅವ್ರ ಮೊಬೈಲ್ ನೋಡ್ಕೊತ ಕೂತಗನೆ ನೀ ಮಂದಿ ಜೊತೆ ಮಾತಾಡ್ಕೊತ ಕೊಡ್ಬೇಕು. ಈಗ ಮೊಬೈಲ್ ಬಂದ ಸಂಬಂಧ ಮಂದಿ ಜೊತೆ ಮಾತಾಡೋದ ಹೋಗ್ಬಿಟ್ಟದ, ಬರೀ ಎಲ್ಲರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಕೂತ್ ಬಿಟ್ಟಿರ್ತಾರವ. ಹಂಗಾಗಿ ಮಾತಾಡೋದು ಕತೆ ಆಡೋದ ಇಲ್ಲಿ ಗೊಟ್ಟ ಮಂದಿಗಳು. ಹೌದು ನೋಡ್ರಿ ಮಮ್ಮಿ, ಅದು ಕರೆ ಅದ್ರಿ. ಎಲ್ಲರ ಫಂಕ್ಷನ್ಗೆ ಇರಲಿ ಎಲ್ಲರ ಹೋಗಿರ್ಲಿ ಎಲ್ಲರ ಕೈಗೆ ಒಂದು ಮೊಬೈಲ್ ರೀ, ಬರೀ ಮೊಬೈಲ್ ನೋಡ್ತಿರ್ತಾವ. ಅವಾಗ ಎಷ್ಟು ಚಂದ ಮಾತಾಡ್ತಿದ್ರು, ಎಲ್ಲರೂ ಬಂದಗನೆ ಆರಾಮನು ಏನು ಸುದ್ದಿ ಎಲ್ಲ ಕೇಳ್ತಿದ್ರು. ಈಗೇನು ಇಲ್ಲ, ಬರೋಣನೇ ಆರಾಮ ಅಂತ ಒಂದು ಸ್ಮೈಲ್ ಕೊಟ್ಟು ಮುಗಿತ್ರಿ, ತಮ್ಮ ಮೊಬೈಲ್ನ ತಾವು ಮಗ್ನ ಆಗಿಬಿಡ್ತಾರೆ. ಹೌದೌದು, ಹಂಗೆ ಬಂದದ ಕಾಲ ಈಗ. ನಾ ಅದೇ ಅಂತೀನಿಲ್ಲ, ನಾವು ಉಪಯೋಗಿಸಂಗಿಲ್ಲ ಮೊಬೈಲ್ನ. ನಾವು ಎಷ್ಟು ಚಂದ ಮಾತುಕತೆ ಆಡ್ಕೋತ ಕೊಡ್ತೀವ, ಅವ್ರದ್ದು ಇವ್ರದ್ದು ಹಿಂದಿನ ಸುದ್ದಿ ಎಲ್ಲ ಕೇಳ್ಕೋತ ಕೊಡ್ತೀವಿ, ಅದ್ರಾಗ ಗೊತ್ತೋಗ್ತದ. ಮೊಬೈಲ್ ಒಂದೇ ಎಲ್ಲ ಹಳೆ ಈಗೆಲ್ಲ. ಅಂದಂಗೆ ಉಳ್ಳಾಗಡ್ಡಿ ಚಟ್ನಿ ಕಲ್ಸಿನಿ ಅಂದ್ರಲ್ರಿ, ನೀವು ಮನೆ ಕೊಟ್ಟಿದ್ರಲ್ಲ ಎಷ್ಟು ರುಚಿಯಾಗಿತ್ತು. ಏನು ಕಲಿಸ್ತೀರಿ ಉಳ್ಳಾಗಡ್ಡಿ ಚಟ್ನಿ ನೀವು? ಭಾರಿ ರುಚಿಯಾಗಿರ್ತದೆ ಬಿಡ ನಿಮ್ಮದು. ಅದೇನು ಮಾಡ್ಬೇಕಂದ್ರೆ ಶೇಂಗಾದ ಪುಡಿ, ಜೀರಿಗೆ, ಉಪ್ಪು, ಖಾರ ಪುಡಿ ಹಾಕಿ ಪುಡಿ ಮಾಡ್ಕೋಬೇಕು ಮಿಕ್ಸರ್ಗೆ. ಪುಡಿ ಮಾಡಿಕೊಂಡು ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿ ತೊಳೆದು ಆ ಉಳ್ಳಾಗಡ್ಡಿ ಒಳಗೆ ಆ ಪುಡಿ ಹಾಕಿ ಕಲಸಿ ಚೆಂದಾಗಿ ಮೊಸರಾಗಿ ಕಲಸಿ ಒಗ್ಗರಣೆ ಕೊಟ್ಬಿಡ್ಬೇಕು, ಮಸ್ತ್ ಆಗ್ತದೆ. ಹೌದಾ? ನಾವು ಉಳ್ಳಾಗಡ್ಡಿ ಚಟ್ನಿ ಕಲಿಸಿದ್ರೆ ಏನು ಮಾಡ್ತೀವಿ, ತೊಕ್ಕು, ಪುಟಾಣಿ ಪುಡಿ, ಖಾರ ಪುಡಿ, ಉಪ್ಪು ಇಂಥದ್ದು ಹಾಕಿ ಕಲಿಸ್ತಿದ್ವಿ. ಅದು ಒಂಥರ ಬೇರೆ ಟೇಸ್ಟ್ ಆಗ್ತದ, ಇದು ಒಂಥರ ಬೇರೆ ಟೇಸ್ಟ್ ಆಗ್ತದಲ್ಲ. ಅದೇಂತೀನಿ ನೀವು ಕೊಟ್ಟಿದ್ರಲ್ಲ ಮಸ್ತಾಗಿತ್ತಾವತ್ತು, ಅದಕ್ಕಂದೆ. ಕರೆ ಆಕೆ ಅಡುಗೆ ರುಚಿ ಮಾಡ್ತಾಳೆ, ಎಲ್ಲ ಥರ ಅಡುಗೆ ಮಾಡ್ತಾಳೆ. ನಮ್ಮ ಮೊದಲಿನ ಅಡುಗೆ ಮಾಡ್ತಾಳಲ್ಲ ಭಾರಿ ರುಚಿಯಾಗಿರ್ತಾವ ಅವಕ್ಕಿನ ಕೈಯನ್ ಅಡಿಗೆ.
ಸುಮ್ಮನೆ ನನಗೆ ಅದು ಬರಂಗಿಲ್ಲ ಇದು ಬರಂಗಿಲ್ಲ ಅಂತ. ಜವಾರಿ ಊಟನೇ ಚಲೋ ಬಿಡ ಯವ್ವ, ಎಷ್ಟು ಮಸ್ತ್ ಮಾಡ್ತಾಳೆ ಜವಾರಿ ಅಡಿಗೆ. ಹೌದು ನೋಡ್ರಿ ಮಮ್ಮಿ, ನನಗೂ ಅಂತ ಜವಾರಿ ಊಟನೇ ಇಷ್ಟ ರೀ. ಬಕ್ರಿ, ಮೆಕ್ಕೆಕಾಯಿ ಚಟ್ನಿ, ಉಳ್ಳಾಗಡ್ಡಿ ಚಟ್ನಿ, ಹಸಿಮೆಣಸಿನ್ಕಾಯಿ ಚಟ್ನಿ ಇಂಥವು ಹಾಕೊಂಡು ತಿನ್ನೋದ್ರೇ ರುಚಿ ರೀ ನನಗೆ. ಅದು ಮಸಾಲೆ ಫುಡ್ ಏನು ಮಾಡ್ತೀನಿಲ್ರಿ ಇಂಥದ್ದು ಕಾಜು ಕುರ್ಮಾ ಅಂಥವೆಲ್ಲ, ಜೀರಾ ರೈಸು, ದಾಲ್ ಫ್ರೈ ಇವೆಲ್ಲ ಹುಡುಗರ ಸಂಬಂಧ ಅಷ್ಟೇ ರೀ. ನನಗೆ ಇಷ್ಟನೇ ಆಗಂಗಿಲ್ಲ ರೀ ಮಮ್ಮಿ ಅದು. ಮತ್ತು ಏನು ತಿನ್ಬೇಕು ಅದೇನೆ. ಕಡೆಗೆ ನಿನ್ನೆ ಬಕ್ರಿದು ಅಂದ್ರೆ ಅದಾಗೆಲ್ಲ ಹಾಕೊಂಡು ತಿಂದ್ಬಿಟ್ಟಿರ್ತೀನಿ ರೀ. ಹೌದು ಬಿಡ ನೀನು, ನಮಗೂ ಅವೇ ಇಷ್ಟವ. ಹಿಂಗೆ ಈಗ ಬಂದವ ಇವೆಲ್ಲ ಅಂಥವ ಇಂಥವ ಅಂತೆ. ಹುಡುಗರು ಅಂಥವು ಇಷ್ಟಪಡ್ತಾವ, ನಮಗೆ ಬಕ್ರಿ ಪಲ್ಯ ಇಂಥವು ಬೇಕಾಗ್ತವ. ಅದಕ್ಕೆ ಹುಡುಗರಿಗೆ ನಮಗೆ ಬರ್ತದೆ ನೋಡವ. ಹೌದು ನೋಡ್ರಿ ಮಮ್ಮಿ, ನಮ್ಮ ಮನೆಗೂ ಅದೇ ಪ್ರಾಬ್ಲಮ್ ನೋಡ್ರಿ. ಬಕ್ರಿ ಪಲ್ಯ ಮಾಡಿದ್ನಿ ಅಂದ್ರೆ ಮುಖ ಅಂದ್ರೆ ನಮ್ಮಪ್ಪಾಗಿರ್ತದೆ ರೀ ನಮ್ಮ ಹುಡುಗರು. ಬರೀ ಏನು ಮಾಡಲಿಪ್ಪ ಪಲ್ಯ ಅಂದ್ಗನೆ, ಅಮ್ಮ ಪನ್ನೀರ್ ಮಸಾಲ ಮಾಡು, ಪನ್ನೀರ್ ತಿಕ್ಕ ಮಾಡು, ಕಾಜು ಕುರ್ಮಾ ಮಾಡು ಇಂಥವೆಲ್ಲ ಹೇಳ್ತಾರೆ ಬರೀ. ಅವು ಏನು ತಿಂತಾವನವ ಯವ್ವ, ಹೋಟೆಲ್ನಾಗ ಸೇಮ್ ಮಸಾಲೆ ಹಾಕ್ಬಿಟ್ಟಿರ್ತಾರೆ ಎಲ್ಲದಕ್ಕೂ. ಅದ್ರಾಗೇನು ವೆರೈಟಿ ಹಾಕ್ತಾರಲ್ಲ ಇವೇನ ಪನ್ನೀರ ಕಾಜು ಇಂಥ ಅವಷ್ಟೇ ಬೇರೆ ಬೇರೆ ಹಾಕಿರ್ತಾರೆ ನೋಡಿ. ಎಲ್ಲ ಸೇಮ್ ಮಸಾಲೆನೇ ಇರ್ತದಲ್ಲಿ. ಹೌದ್ರಿ ಮಮ್ಮಿ, ಮತ್ತು ಗ್ರೇವಿ ಸೇಮೇ ಇರ್ತದ್ರಿ ಎಲ್ಲದಕ್ಕೂ. ಅಂದಂಗೆ ನೀ ಏನು ಮಾಡಿದ್ದೆ ಸುಮ್ಮ ಇವತ್ತು ಅಡಿಗೆ? ನಾನು ರಾಗಿ ಮುದ್ದೆ ಮಾಡಿದ್ದೆ ರೀ ಮಮ್ಮಿ. ರಾಗಿ ಮುದ್ದೆ ಸೊಪ್ಪು ಸಾರು ಮಾಡಿದ್ದೆ ರೀ. ನೋಡೋ ಈಕೆ ಬೆಂಗಳೂರು ಭಾಷೆ ಮಾತಾಡ್ತಾಳೆ, ಮುದ್ದೆ ಸೊಪ್ಪು ಸಾರು ಮಾಡಿದ್ಲಂತ. ಅಯ್ಯಯ್ಯ, ಮುದ್ದೆ ಪಲ್ಯ ಅನ್ಲೇನು ಮತ್ತೆ ಸೊಪ್ಪು ಸಾರನೇ ಅಂತಾರಿಲ್ಲ, ತಪ್ಪಲು ಸಾರು ಅನ್ಲೇನಿಲ್ಲ ಅಂದ್ರೆ ಅದು ಬಂದುಬಿಡ್ತದವ. ಹಂಗೆ ಸೊಪ್ಪು ಸಾರನೇ ಅಂತಾರಲ್ಲ, ಅದಕ್ಕೆ ಮುದ್ದೆ ಜೊತೆ ಅದು ಚಲೋ ಆಗ್ತದೆ ಅಂತೇಳಿ ಸೊಪ್ಪು ಸಾರು ಅನ್ನೋಕ್ಕೇನು ಮುದ್ದೆ ಪಲ್ಯನೇ ಅಳಸಾಗಿ ಮಾಡಿದ್ದೆ ಅಷ್ಟೇ. ಈಕೆ ನೋಡಿ ಮುದ್ದೆ ಪಲ್ಯನೇ ಅಳಸಾಗಿ ಮಾಡಿಲ್ಲ ಅಂತ. ಮತ್ತೇನು ಮಾಡಲಿ ರೀ ಮಮ್ಮಿ, ಏನು ಒಂದೊಂದು ಬೆಂಗಳೂರು ಭಾಷೆ ಮಾತಾಡಿದಂದ್ರೆ ನಮ್ಮ ಮನೆಗೂ ಹಂಗೆ ಅಸಹ್ಯ ಮಾಡ್ತಾರೆ ರೀ. ಮೊದಲ ಹೋಗಿನಲ್ರಿ ಮಮ್ಮಿ, ಹೋಗಿದ್ದು ಬಂದಿನಲ್ರಿ, ಒಂದೊಂದು ಬರ್ತಾವಲ್ರಿ ಅವು ಭಾಷೆ ಬಂದು ಅಂದ್ರೆ ಸಾಕು ಕೆಟ್ಟ ಅಸಹ್ಯ ಮಾಡಿಬಿಡ್ತಾರೆ ನಮ್ಮ ಮನೆಯವ್ರನ್ನು. ಈಕೆ ನೋಡಿ ಮತ್ತೇನೇ ಹಿಂಗಿನೇ ಅಂದ್ಲಿಲ್ರಿ ಬೆಂಗಳೂರು ಭಾಷೆ ಮಾತಾಡ್ತಾ ಅಂತೇಳಿ. ಸೊಪ್ಪು ಸಾರು ಅದ್ರಾಗ ಮುದ್ದೆ ಪಲ್ಯ ಯಾಕಂದ್ರೆ ಹಿಂಗಿನ ಒಗ್ಗರಣೆ ಕೊಟ್ಟಿರ್ತೀವಿ, ಅದಕ್ಕೆ ಒಂಚೂರು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿರ್ತೀವಿ ಸೊಪ್ಪು ಸಾರಿಗೆ. ಮತ್ತು ಅದಕ್ಕೆ ಮುದ್ದೆ ಪಲ್ಯ ಅಳಸಾಗಿ ಮಾಡಿ ಅಂದ್ಬಿಟ್ಟೆ ರೀ. ಅಯ್ಯಯ್ಯ ಅನ್ನಯ್ಯವ ಬೆಂಗಳೂರು ಭಾಷೆನೇ ಮಾತಾಡಿ ನಿನಗೆ ಬೇಡ ಅಂದಾರ. ಮೊನ್ನೆ ಎಲ್ಲೋಗಿದ್ದೇವೇಣ, ಎಷ್ಟು ಮಗನ ಕೈ ಹಿಡ್ಕೊಂಡು ಬಾರ ಬ್ಯಾಗ್ ಹಿಡ್ಕೊಂಡು ಹೊಂಟಿದ್ದೆಲ್ಲ, ಒದರ್ತೀನಿ ಈ ಕಡೆ ನೋಡಲೇ ಇಲ್ಲವ ನೀನು. ಹೌದ್ರಿ, ನನಗೆ ಕೇಳಿಸಿಲ್ರಿ ಮಮ್ಮಿ. ಅವತ್ತು ಹೊಂಟಿದ್ನಲ್ಲ ಊರಿಗೆ, ಅವತ್ತೇನ್ರಿ ಊರಿಗೆ ಹೊಂಟಿದ್ದೆ ರೀ. ಅವು ಹಳ್ಳಿಯಾಗ ಹೋದ್ರೆ ಬಸ್ ಇರಂಗಿಲ್ಲ ರೀ, ಟೈಮಿಂಗ್ ಸರಿಯಾಗಿರ್ತಾರೆ ರೀ ಮಮ್ಮಿ. ನಾರೇ ಮನೆಗೆಲ್ಲ ಅಡುಗೆ ಮಾಡಿಟ್ಟು ಹೋಗ್ಬೇಕು, ಹಂಗಾಗಿ ಅವಸರಾಗಿತ್ತು, ಟೈಮ್ ಇದ್ದಿದ್ದಿಲ್ಲಲ್ರಿ. ಅದಕ್ಕೆ ಅವ್ನು ಜಕ್ಕೊಂಡು ಹೊಂಟಿದ್ದೆ ರೀ ಬಡ. ಹೌದಾ, ಅದೇ ಅಂತ ನಾನು ಅನ್ಕೊಂಡೆ ಊರಿಗೆ ಹೊಂಟಾಳಿಕೆ ಒತ್ತಾಗಿರ್ಬೇಕು, ಅದಕ್ಕೆ ಹೊಂಟಾಳ ಬರ ಅಂತೇಳಿ. ಹೋಗಷ್ಟಕ್ಕೆ ನಿಂತಿತ್ರಿ ಮಮ್ಮಿ ಬಸ್ಸು. ಇಲ್ಲಿಂದ ಹೋಗಿ ಇನ್ನೊಂದು ಬಸ್ ಹಿಡಿದು ಊರಿಗೆ ಹೋಗ್ಬೇಕಲ್ರಿ. ಇಲ್ಲಿಂದ ಹೋಗೋದು ಒಂದೇ ಆಗ್ತದ್ರಿ, ಹಳ್ಳಿಗೊಳಗೆ ಒಂದು 2-3 ಕಿಲೋಮೀಟರ್ ಇರ್ತದೆ ಅಷ್ಟೇ. ಆ ಕಡೆ ಹೋಗೋದು ಒಂದೇ ಆಗ್ತದ್ರಿ ಮಮ್ಮಿ ಊರಿಗೆ. ಹೌದವಾ, 1-2 ಬಸ್ ಇರ್ತಾವ ಊರಿಗೆ ಹೋಗಕ್ಕೆ. ಟೈಮ್ ಸರಿಯಾಗಿ ಬಸ್ ಮುಂದೆ ಕಾಯ್ಬಿಟ್ಟು ಮುಗೀತು, ನಿಂತ ಬಿಡೋದು ನೋಡು. ಹೌದವಾ, ಹಂಗೆ ಆಗ್ತದ ಒಂದೊಂದ್ಸಲ. ಯಾವಾಗ ಬಂದು ಮತ್ತೆ ಊರಿಗೆ ಹೋಗಿ ಒಂದು ದಿನದಾಗ ಬಂದ್ಬಿಟ್ಟೆ ರೀ ಮಮ್ಮಿ, ಮರುದಿವಸನೇ ಬಂದಿವಿ. ಹೌದಾ, ನಡ್ರಿ ಮಮ್ಮಿ ನಾ ಹೋಗಿ ಬರ್ತೀನಿ ರೀ. ಸ್ವಲ್ಪ ಕಾಂದ ಬಜ್ಜಿ ಮಾಡಿಕೊಡು ಅಂದರು, ಹೋಗಿ ಬರ್ತೀನಿ ಅಂದ್ರಪ್ಪ. ನನಗೂ ಇಷ್ಟೊತ್ತನ ಮಾಡಿ ಬೇಸರ ಆಗದಂತೆ ಬಂದೀನಿ, ಮಾಡಿಕೊಡ್ತೀನಿ ರೀ ಹೋಗಿ ಈಗ. ಕಾಂದ ಬಜ್ಜಿ ಮಾಡಕ್ಕೇನೆ ಈಗ ನಾವು ಬರ್ತೀವಿ ಮತ್ತೆ ಹಂಗಂದ್ರೆ. ಬರ್ರಿ, ಅದ್ರಾಗೇನದ ತಿಂದಕ್ಕಿಂತ ಹೆಚ್ಚಿಂದ ಅದಾವ, ಹೋಗಿ ಮಾಡಿಕೊಡು, ಹೋಗಿ ಕಾಯ್ತಿರ್ತಾರೆ. ಆಯ್ತು ಬರಲಿ ರೀ ಮಮ್ಮಿ. ನಾನು ನೋಡಿದ್ರಿ ಮಮ್ಮಿ ಎಷ್ಟಕ್ಕಿಂದು ಯಾವಾಗ ನೋಡಿದ್ರು ಅದು ಮಾಡೀನಿ ಇದು ಮಾಡೀನಿ, ನನ್ನ ಮಕ್ಕಳಿಗೆ ಅದು ಮಾಡಿಕೊಟ್ಟರಿ ಇದು ಮಾಡಿಕೊಟ್ಟರಿ, ಬರೀ ಹೇಳ್ಕೊಳ್ಳೋದಾಯ್ತು. ಯಾರು ತಿನ್ನಂಗ್ಲೇನು ತನ್ನ ಮನ್ಯಾಗ ಮಾಡಿಕೊಡ್ತಾಳೇನೋ ಯಾರಿಗೆ ಗೊತ್ತು. ಹೌದು, ಒಂದು ಸ್ವಲ್ಪ ಏನಾರ ಮಾಡಿದ್ದೆ ಎಲ್ಲ ಬಂದು ಹೇಳೋದು ಪದ್ಧತಿ ಅದಾಕಿನ ಬಲ್ಲಿ. ಹಿಂಗೆ ಒಬ್ಬೊಬ್ರು ಸ್ವಭಾವ ಒಂದೊಂದು ಥರ ಇರ್ತದೆ. ಒಂದು ಸ್ವಲ್ಪ ಏನಾರ ಎಲ್ಲ ಹೇಳ್ಕೊಳ್ಳೋದು ಭಾಳ ಆಕಿಂದು. ಅದು ಮಾಡಿದಾರಿ ಇದು ಮಾಡಿದಾರಿ, ಶೀಕರಣಿ ಹಿಂಡಿದಾರಿ, ಆ ಪಲ್ಯ ಮಾಡಿದೆ ಈ ಪಲ್ಯ ಮಾಡಿದೆ ಅಂತೇಳಿ. ಹೌದು, ಭಾಳ ಹೇಳ್ತಾಳೆ ಆಕಿ. ಅಲ್ರಿ ಮಮ್ಮಿ, ಎಲ್ಲರ ಮನೆಗೂ ಮಾಡಿರ್ತಾರಲ್ರಿ ಊಟಕ್ಕೆ, ಮತ್ತು ಅದನ್ನು ಬರೀ ಹೇಳ್ಕೊತ ಕೂತ್ರಿ ಏನಿರ್ತದ್ರಿ. ಹೋಗಿ ಬಿಡು, ನೀ ಯಾಕೆ ಅಷ್ಟು ತಿಳ್ಕೊತೀರಿ. ಅವ್ರ ಸ್ವಭಾವ ಬಿಟ್ಟು ಬಿಡ್ಬೇಕು ಅದನ್ನ ಅಲ್ಲಿಗೆ. ಮಾಮಿಯರು ಯಾರ್ದು ಏನು ಮಾತಾಡ್ಸ್ಕೊಡಂಗಿಲ್ಲ ಒಟ್ಟ. ಒಬ್ಬರ ಬಗ್ಗೆ ಯಾಕೆ ಮಾತಾಡ್ಬೇಕು ಹೇಳ ನೀನು? ನನಗೆ ಹಂಗೆ ಇಷ್ಟನೇ ಆಗಂಗಿಲ್ಲ ನೋಡುವ. ನೋಡು, ನಾವು ಅವ್ರ ಬಗ್ಗೆ ಮಾತಾಡಿದ್ವಿ ಅಂದ್ರೆ ನಮ್ಮ ಬಗ್ಗೆನೂ ಹಿಂದೆ ಮಾತಾಡೋರು ಭಾಳ ಮಂದಿ ಇರ್ತಾರೆ. ಅದನ್ನು ನಾವು ತಲೆಯಾಗಿ ಇಟ್ಕೊಂಡು ಮಾಡಬೇಕು. ನಾ ಅದಕ್ಕಂದಲ್ಲಿ ಯಾರ ಬಗ್ಗೆನೂ ಮಾತಾಡ್ಲಿಕ್ಕೆ ಹೋಗಿಲ್ಲ ನೋಡುವ. ಹೌದು ಬಿಡ್ರಿ ಮಮ್ಮಿ, ನೀವು ಹೇಳೋದು ಕರಿನೇ ಅದ. ಮಮ್ಮಿ ನಾ ಬರಲಿ, ನಾನು ಹೋಗಿ ಬರ್ತೀನಿ ರೀ. ಬಳತಾಯ್ತು ಬಂದು. ನಡೆಯುವ, ನಾನು ಬರ್ತೀನಿ. ಅಯ್ಯೋ ಹೋಗಂತ್ರಿ, ಬರ್ರಿ ಒಳಗೆ ಬರ್ರಿ, ಒಂದೆರಡು ಹಾಡು ಹೋಗಂತ ಬರ್ರಿ. ಇವತ್ತು ಮಂಗಳವಾರ ಅದ. ಹೌದ್ರಿ, ಆಯ್ತು ನೋಡ್ರಿ. ಹಾಡ್ರವ, ಲಕ್ಷ್ಮೀದೊಂದು ಹಾಡು ಹಾಡ್ರಿ. ಪೂಜಿಪೇನೆ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ಜಗನ್ಮಾತೆಯೇ, ಅಮರಾರಿ ಸುರರಿಂದ ಅಭಿವಂದಿತೆ ನಿನ್ನ ಚರಣಾಂಬುಜವ ತೋರಿ ಪಾವನ ಮಾಡೆನ್ನ. ಪೂಜಿಪೇನೆ ನಿನ್ನ ಅಂಬುಜಾಕ್ಷಿಯೇ, ನಿನಗೆ ಚಿನ್ನದ ಕುಂಭದಿಂದ ಅಭಿಷೇಕ ಮಾಡುವೆನು.
ಪೀತಾಂಬರವನುಟ್ಟು ಸರ್ವಾಭರಣವಿಟ್ಟು ವರಮಣಿ ಮಂಟಪಕ್ಕೆ ಬಾರೆ ನಾರಾಯಣಿ ಪೂಜಿಪೇನೆ ನಿನ್ನ. ಅರ್ಘ್ಯಪಾದ್ಯ ಚಮನ ಮಧುಪರ್ಕದಿಂದಲಿ ಅಗ್ರ ಪೂಜೆಯ ಗೈವೆ. ಸಮುದ್ರ ಸುತ್ತಳೆ ಶುದ್ಧ ಮನಸ್ಸಿನಲ್ಲಿ ಶುಭ್ರವಾದ ವಸ್ತ್ರವರ್ಪಿಸುವೆ ನಮ್ಮ ಪೂಜಿಪೇನೆ ನಿನ್ನ. ಅರಿಶಿನ ಕುಂಕುಮ ಕರದಲ್ಲಿ ಹಿಡಿದೆತ್ತಿ ಹರುಷದಿಂದೇರಿಸುವೆ. ವರಮಹಾಲಕ್ಷ್ಮಿಯೇ ವರಗಳ ನೀಡೆಂದು ಶಿರಭಾಗಿ ನಮಿಸುವೆ ಕರವೀರಪುರ ನಿಲಯೇ ಪೂಜಿಪೇನೆ ನಿನ್ನ. ಮಲ್ಲಿಗೆ ಕ್ಯಾದಿಗೆ ಕಲ್ಲಾರ ಪುಷ್ಪ ತಂದು ಎಲ್ಲ ಸಮರ್ಪಿಸುವೆ. ಬಲ್ಲಿದ ಭಕ್ತರ ಅಭಿಷ್ಟವ ಸಲ್ಲಿಸೆಂದು ವೈಕುಂಠ ಕೊಲ್ಲಾಪುರದಲ್ಲಿರುವ ತಾಯೇ ಪೂಜಿಪೇನೆ ನಿನ್ನ. ಸಡಗರದಿಂದಲಿ ಮಡದಿಯರೆಲ್ಲರೂ ಉಡಿಯ ತುಂಬುವರಮ್ಮ. ಬಿಡಿ ಮಲ್ಲಿಗೆ ತಂದು ನಡೆ ಮುಡಿಗಾಕಲು ಕಡಲ ಶಯನ ರಾಣಿ ನಡೆದು ಬಾರಮ್ಮ ತಾಯಿ ಪೂಜಿಪೇನೆ ನಿನ್ನ. ಹರಿಯ ಪಟ್ಟದ ರಾಣಿ ದೋಷ ವಿವರ್ಜಿತೆ ಮೀಸಲು ತಂದಿರುವೆ. ಪಾಯಸ ಮೃಷ್ಟಾನ್ನ ಸಂತೃಪ್ತಳಾಗಿ ಉಂಡು ಅಷ್ಟೈಶ್ವರ್ಯವ ನೀಡೆ ಲಕ್ಷ್ಮೀ ದೇವಿಯೇ ಪೂಜಿಪೇನೆ ನಿನ್ನ. ನಿತ್ಯ ತೃಪ್ತಳೆ ನಿನಗೆ ಮುತ್ತಿನಾರತಿ ಮಾಡಿ ಭಕ್ತಿಯಿಂದೆರಗುವೆನು. ದಂಪತ್ತು ಸಂಪತ್ತು ಹೆತ್ತ ಮಕ್ಕಳನಿತ್ತು ಆಪತ್ತು ಬಿಡಿಸಮ್ಮ ಅನಂತಾದ್ರಿಶನ ರಾಣಿ ಪೂಜಿಪೇನೆ ನಿನ್ನ. ಪೂಜಿಪೇನೆ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ಜಗನ್ಮಾತೆಯೇ. ಅಮರಾರಿಸುರರಿಂದ ಅಭಿವಂದಿತೆ ನಿನ್ನ ಚರಣಾಂಬುಜವ ತೋರಿ ಪಾವನ ಮಾಡೆನ್ನ ಪೂಜಿಪೇನೆ ನಿನ್ನ. ಪೂಜಿಪೇನೆ ನಿನ್ನ. ನೀವೊಂದು ಹಾಡು ಸುಮ್ಮ. ಬಡವಳು ನಾನು ಶಿರಬಾಗುವೆನು ಒಲಿಯೇ ಶ್ರೀಲಕ್ಷ್ಮೀ ಮಾತೆ ಒಲಿಯಮ್ಮ ಭಾಗ್ಯದಾತೆ. ವ್ರತ ಪೂಜೆಯನು ಅರಿಯನು ನಾ ಕರುಣಿಸು ಹೇ ಭಾಗ್ಯದಾತೆ. ನರಳುತ್ತಲಿರುವೆ ಕಡು ಬಡತನದಿ ಕಾಣದೆ ಸೌಭಾಗ್ಯದಾತೆ. ಬೊಗಸೆ ಹೂವ ನಾ ತಂದಿರುವೆ ಸ್ವೀಕರಿಸಿ ಕಾಯೆ ಮಾತೆ. ಬಡವಳು ನಾನು ಶಿರಬಾಗುವೆನು ಒಲಿಯೇ ಶ್ರೀಲಕ್ಷ್ಮೀ ಮಾತೆ ಒಲಿಯಮ್ಮ ಭಾಗ್ಯದಾತೆ. ಹೊನ್ನಿನ ಕಳಸ ನನ್ನಲ್ಲಿ ಇಲ್ಲ ನಿನ್ನನ್ನು ಸ್ಥಾಪಿಸಲಾರೆ. ಪೀತಾಂಬರವನು ತರಲಾರೆನು ನಾ ವೈಭವನ ತೋರಲಾರೆ. ನನ್ನೆದೆಯನ್ನೇ ಗುಡಿಯನ್ನು ಮಾಡಿ ಸ್ವಾಗತಿಸುವೆನು ನಾನು ನಿನ್ನ. ಮನ ತುಂಬಿರುವ ಭಕ್ತಿಯ ನೆರೆದು ಪೂಜಿಸುವೆ ನಿನ್ನ ನಾನು. ಬಡವಳು ನಾನು ಶಿರಬಾಗುವೆನು ಒಲಿಯೇ ಶ್ರೀಲಕ್ಷ್ಮೀ ಮಾತೆ ಒಲಿಯಮ್ಮ ಭಾಗ್ಯದಾತೆ. ಘನ ಮಂತ್ರಗಳ ತಿಳಿಯನು ನಾ ನೆನೆಯುವೆನು ಮನದೊಳಗೆ. ಆತ್ಮದ ಜ್ಯೋತಿಯ ಬೆಳಗುತ್ತ ನಿನ್ನ ನೋಡುವೆ ಈ ಕಂಗಳೊಳಗೆ. ವೈಭವ ಲಕ್ಷ್ಮಿ ಕರೆಯುವೆ ನಿನ್ನ ಬಾರಮ್ಮ ನನ್ನ ಮನೆಗೆ. ಕಡು ಕಷ್ಟಗಳ ಪರಿಹರಿಸಮ್ಮ ನೆನೆಯುವೆ ನಾ ಕೊನೆವರೆಗೆ. ನೆನೆಯುವೆ ನಾ ಕೊನೆವರೆಗೆ.
ಒಲಿಯಮ್ಮ ಭಾಗ್ಯದಾತೆ ಒಲಿಯಮ್ಮ ಭಾಗ್ಯದಾತೆ. ಇದು ಚಂದ ನೋಡ, ಯಾವಾಗ ಕಲ್ತೆ ಸುಮ್ಮ ಇದು ನನಗೆ ಗೊತ್ತೇ ಇಲ್ಲಲ್ಲ. ಇದು ಯಾರ್ದ ನೋಟ್ಬುಕ್ನಾಗಿತ್ತ, ನನಗೆ ಲಿರಿಕ್ಸ್ ಭಾಳ ಇಷ್ಟ ಆಯಿತು, ಅದಕ್ಕೆ ಬರ್ಕೊಂಬಂದಿದ್ದೆ. ಆದ್ರೆ ಅದು ದಾಟಿ ಹೆಂಗಂತಾನೆ ಗೊತ್ತಿಲ್ಲ, ಅದಕ್ಕೆ ನಾನೇ ಓನ್ ದಾಟಿ ಒಳಗೆ ಆಡಿದೆ ಹೆಂಗೆ ಬಂತಾನೆ. ಹಂಗೇನಿಲ್ಲ ಬಿಡ, ಚಲೋ ಬಂತು. ಹಾಡು ಅರ್ಥ ಆಗ್ತದೆ ಎಲ್ಲ, ಅಂದ್ರೆ ಲಿರಿಕ್ಸ್ ಚಂದ ಅದ ಬಾರಿ. ಬಡವರು ಹೆಂಗೆ ಲಕ್ಷ್ಮೀದೇವಿ ಹತ್ರ ಬೇಡ್ಕೋಬೋದು ಅನ್ನೋದನ್ನು ಭಾರಿ ಚಂದ ಬರ್ದಾರ ಬಿಡು. ಹೌದು, ಚಂದ ಅದ ನೋಡಿದ ಹಾಡು. ಅದೇ ರೀ ಮಾಮಿ, ಚಂದ ಅದ ರೀ ಹಾಡು. ಹೋಗ್ಬರಮ್ರಿ ಮಾಮಿ. ಏನು ನೀವು ಸಂಜೆ ಅಡಿಗೆ ಮಾಡ್ಬೇಕೇನ್ರಿ? ನೋಡ್ತೀನಿ ಒಂಚೂರು ಏನಾದ್ರು ನೋಡ್ಬೇಕು, ಒಂದು ಸ್ವಲ್ಪ ಅನ್ನ ಕೆಟ್ಟು ನಡಿ ಹೋಗು, ನಡಿ ಓದ್ತದ. ಮತ್ತು ನೀನೇ ಎದ್ದೇಳೋದಿಲ್ಲ, ಎಷ್ಟು ಅವಸರ ಮಾಡ್ತಾರೆ ನೋಡು, ಹೋಗಂತ್ರಿ ಕೂಡ್ರಿ. ಮತ್ತು ನಾಳೆ ಬರ್ತೀವ್ರಿ ಮಾಮಿ, ಹೋಗಿ ಬರ್ತೀವಿ ನಾವೀಗ. ಕುಣಿತಾ ನೋಡು ಒಂದು ಸೌಂಡ್ ತಕ 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 ಓದ್ತೀನಿ ಅಂತೇಳಿ. ಮಾಮಿ ಮನೆಗೆ ಹೋಗಿ ನಾ ಬೈಸ್ಕೋಬೇಕ್ರಿ ಅಲ್ಲಿ. ಬೈತಾನಂತ ಇನ್ನ ಬೈ ಅಂತ ಕಂಡಿದ್ನಂದ್ರೆ ಭಾರಿ ಇತ್ತು ನಿಂದು. ಆಯ್ತಾಳ, ಕುಂಕುಮ ಹಚ್ತೀನಿ, ಹೋಗ್ಬರ್ರಿ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹೊಸ್ದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್. ಹಂಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.